ಕರ್ಕೊಂಡು ಸೀನಪ್ಪರು ಬಂದಿದ್ರು. ಏನು ಸಮಾಚಾರ? ಆವಾಗಲೇ ಬಂದು ಕೇಳಿದ್ರು, ಇನ್ನೂ ಇಲ್ಲ ಅಣ್ಣ ಬಂದಿಲ್ಲ ಮನೆಗೆ ಅವರು ಅಂದೆ. ಹೌದಾ, ಸೀನಪ್ಪ ಏನಕ್ಕೆ ಬಂದಿದ್ದ? ಓ ಕರೆಕ್ಟ್ ಬಿಡು. ಇವಾಗ ನೆನಪಾಯ್ತು. ದುಡ್ಡು ಕೇಳಿದ್ದೆ, ಅದು ಕೊಡೋಕೇನಾದರೂ ಬಂದ ಫೋನ್ ಮಾಡ್ತಿದ್ನಲ್ಲ. ಸರಿ ಬಿಡು, ಏನು ನಾನು ಆಮೇಲೆ ಹೋಗಿ ಕೇಳ್ತೀನಿ. ಎಲ್ಲಿ ಮಕ್ಕಳು ಕಾಣಿಸ್ತಾರೆ, ಎಲ್ಲೋಗಿದ್ದಾರೆ? ಕಿರಣ ಕೆಲ್ಸಕ್ಕೆ ಹೋಗಿದ್ದಾನೆ, ಇವಳು ಬಂದವಳ ಕಾಲೇಜಿಂದ. ಕುಸ್ಮಾ, ಅಪ್ಪ ಕರ್ತಾರೆ ನೋಡ್ಮ. ಹ್ಞೂಮ್ಮ ಬಂದೇ ಇರು. ಏನಪ್ಪ ಕದ್ದಂತೆ? ಹಾಂ, ಕಾಣಿಸಿಲ್ಲಲ್ಲ ಮಗಳೇ. ನನ್ನ ಮಗಳನ್ನ ನೋಡೋಣ ಅಂತ ಅನಿಸ್ತು, ಅದಕ್ಕೆ ಕದ್ದೆ. ವಾ, ನೋಡ್ಬೇಕು ಅಂತ ಸುಮ್ಮನೆ ಸುಮ್ಮನೆ ಕರ್ದಾರ ನನ್ನ. ನೋಡು. ಓ, ನೋಡ್ಬಾರ್ದೇನಮ್ಮ, ಕರಿಬಾರ್ದಾ? ನೋಡ್ದ ನನ್ನ ಮಗಳು ದೊಡ್ಡವಳಾಗ್ಬಿಟ್ಲು, ನನಗೆ ಇದ್ರ ಮಾತಾಡೋಂಗೆ ಆಗ್ಬಿಟ್ಟವಳೆ. ಅಪ್ಪ, ನಾನು ಎದುರು ಮಾತಾಡಿಲ್ಲಪ್ಪ. ನೀನು ಹಂಗೆಲ್ಲ ಹೇಳಿದ್ರೆ ನನಗೆ ಅಳು ಬರುತ್ತೆ. ಅಯ್ಯೋ ಇಲ್ಲ ಕಂದ, ತಮಾಷೆ ಮಾಡಿದೆ ಬಂಗಾರ. ನಾನು ಇನ್ಮೇಲೆ ಸಿಟ್ಟು ಮಾಡ್ಕೊತೀನಮ್ಮ, ನಾನು ತಮಾಷೆ ಮಾಡಿದೆ ಕಂದ. ಓ, ಎತ್ತಕ್ಕೆ ಬಿತ್ರಿ ಎತ್ತು. ಅಪ್ಪ ನೋಡು, ಈ ಅಮ್ಮಂಗೆ ಎಷ್ಟು ಹೊಟ್ಟೆ ಕಿಚ್ಚು ನಮ್ಮಿಬ್ಬರನ್ನ ನೋಡಿದ್ರೆ ಅಲ್ವಾ ಅಪ್ಪ? ಅಪ್ಪ, ಅಮ್ಮಂಗೆ ತುಂಬ ಹೊಟ್ಟೆ ಕಿಚ್ಚು. ನೀವು ನನ್ನ ಮಾತ್ರ ಮುದ್ದು ಮಾಡ್ತೀರಾ, ಅಮ್ಮನ ಮಾಡಲ್ಲ ಅಂತ ಅಲ್ವಾ ಅಪ್ಪ? ಮುಚ್ಚು ಬಾಯ್. ಟ್ಯಾಬ್ಲೆಟ್ ತಗೊಬಂದು ಏನೇನೋ ಮಾತಾಡ್ತಾಳೆ. ಹ್ಞೂ ಕರೆಕ್ಟು. ನೀನು ಹೇಳಿದ್ ನಿಜಮ್ಮ. ಅದೇ ನಿಮ್ಮ ಅಮ್ಮಂಗೆ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ತಡಿ, ಸ್ವಲ್ಪ ಮುದ್ದು ಮಾಡ್ತೀನಿ. ಹ್ಞೂ ಮಾಡು ಮಾಡು ರೀ. ನೀವು ಕೂಡನಾ? ಸುಮ್ಮನಿರ್ರಿ. ಬಿಡೋದಿಲ್ಲ. ಅಮ್ಮ ಕುಸ್ಮಾ, ನೀ ಹತ್ರ ಏನೋ ಕೇಳಬೇಕಿತ್ತಲ್ಲಮ್ಮ. ಹ್ಞೂಪ್ಪ, ಕೇಳಿ ಏನಂತ? ನೀನು ಇವಾಗ ಏನು ಓದ್ತಾ ಇದೆಯಮ್ಮ? ಡಿಗ್ರಿ ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ಗೆ ಹೋಗಿದೆಯಲ್ವೇನಮ್ಮ? ಮತ್ತು ಫೀಸು ಮನೆಗೆ ಕಟ್ಟಿದೆ ಅಲ್ವಾ? ಇನ್ನೂ ಎಷ್ಟು ಸೆಮಿಸ್ಟರ್ ಇದೆ ಏನು, ಅದ್ರ ಬಗ್ಗೆ ಎಲ್ಲ ನನಗೇನು ಹೇಳ್ತಾ ಇಲ್ಲಲ್ಲ, ಯಾಕೆ? ಇತ್ತೀಚೆಗೆ ತುಂಬ ಕೈಗೆ ಸಿಗ್ತಾ ಇಲ್ಲ, ನೀನು ತುಂಬ ಬ್ಯುಸಿ ಆಗಿಬಿಟ್ಟಿದ್ಯಾ. ಚೆನ್ನಾಗಿ ಓದ್ತಾ ಇದ್ದೀಯ ತಾನೆ? ಹ್ಞೂ ಅಪ್ಪ, ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ. ಸೆಮಿಸ್ಟರ್ ಒಂದಾಗಿದೆ ಅಪ್ಪ, ಇನ್ನೂ ಬಾಕಿ ಇದೆ. ಮತ್ತೆ ಇನ್ನೇನು ಕೇಳಿದೆ ನೀನು? ಫೀಸ್ ಬಗ್ಗೆ ನನಗೆ ಗೊತ್ತಿಲ್ಲ, ನೀನೇ ಕಟ್ಟಬೇಕು ಅಲ್ವಪ್ಪ? ಮತ್ತೆ ಇನ್ನೇನು ಹೇಳ್ಬೇಕಿತ್ತಪ್ಪ? ಅಷ್ಟೇ ಅಮ್ಮ, ಅದನ್ನು ಕೇಳಕ್ಕಂತಾನೆ ಕರೆದಿದ್ದು. ಸರಿ ಹೋಗಿ ಓದ್ಕೋ, ನೀನು ಓದ್ಕೋ, ತುಂಬ ಇರುತ್ತೆ ನಿನಗೆ, ಓದ್ಕೋ ಹೋಗಿ ಮಗಳೇ. ಏನ್ರಿ ನೀವು ಎಲ್ಲ ದುಡ್ಡು ಮಗಳ ಮೇಲೆ ಹಾಕ್ತೀರಾ ಅಥವಾ ಮಗನಿಗೆ ಮದುವೆ ಮಾಡೋ ಏನಾದರೂ ಯೋಚನೆ ಇದೆಯಾ? ಮಾಡಬೇಕು, ಮದುವೆ ಮಾಡದೆ ಇರೋಕ್ಕಾಗಲ್ಲ. ಹುಡುಗಿ ನೋಡೋಣ ಇರು. ಫಸ್ಟ್ ಇವಳು ಮದುವೆ ಆಗ್ಬಿಡ್ಲಿ ಅಂತ, ಆಮೇಲೆ ಮಾಡಿದ್ರೆ ಆಗಲ್ವಾ? ರೀ, ಫಸ್ಟು ಅವಳಿಗೆ ಮಾಡಬೇಕು ಅಂದರೆ ಅವಳಿಗಿನ್ನೂ ಎಷ್ಟು ವರ್ಷ? 17 ವರ್ಷ ಅಷ್ಟೇ ಒಳಗೆ. ಇನ್ನೂ 18 ವರ್ಷ ತುಂಬಿ ಅವಳಿಗೆ ಯಾವಾಗ ಮದುವೆ ಮಾಡೋದು? ಕಿರಡಂಗೆ ಆಲ್ರೆಡಿ 25 ಆಗ್ತಾ ಬರ್ತಾ ಇದೆ. ಅವಳಿಗೆ ಮದುವೆ ಮಾಡೋಣ ರೀ, ಆಮೇಲೆ ನಿಧಾನಕ್ಕೆ ಆಗ್ತಾಳೆ ಬಿಡಿ. ಅವಳಿಗೇನು ಅರ್ಜೆಂಟ್ ಇದೆ? ಅವಳು ಓದ್ತಾವಳಲ್ಲ, ಓದಲಿ. ನೀನು ಹಂಗಂತೀಯಾ? ಸರಿ ಇರು, ಹೇಳ್ತಿರ್ತೀನಿ. ಹೆಣ್ಣೊಂದು ಇತ್ತು ಅಂತ ಅನಿಸ್ತಾ ಇತ್ತು. ತಡಿ, ನಾನು ವಿಚಾರಣೆ ಮಾಡಿ ಹೇಳ್ತೀನಿ ನಿನಗೆ. ಸರಿ, ಆ ಥರ ಮಾಡಿ. ನನಗೂ ಒಬ್ಬರು ಸೊಸೆ ಅಂತ ಬಂದರೆ ಮನೆ ಸಹಾಯ ಆಗುತ್ತೆ, ನನಗೂ ಸಾಕಾಗೋಗುತ್ತೆ ನಿಮ್ಗೆಲ್ಲರಿಗೂ ಮಾಡಿ ಮಾಡಿ ಮಾಡಿ. ಆಯ್ತು ಬಿಡು, ನೋಡೋಣ. ಸರಿ, ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಬರೋಕು, ಯಾಕೋ ತುಂಬ ತಲೆ ನೋವ್ತಾ ಇದೆ. ಸರಿ, ಮಾಡ್ಕೊಂಬರ್ತೀನಿ ರೀ. ಬರೀ ಬೇಗ ಬಾರೋ, ಒಂದು ನಿಮಿಷ ಬೇಗ ಬಾ. ಏನಾಯ್ತೆ? ತಡಿ ಬಂದೆ, ಒಂದು ನಿಮಿಷ. ಏನಾಯ್ತೆ? ನಾನು ಎದುರು ಬಿದ್ದಂತ ಅಡುಗೆ ಮನೆಯಿಂದ ಒಂದೇ ಉಸಿರು ಹೊಡ್ ಬಂದೆ. ಏನಾಯ್ತು ನಿನಗೆ? ಲೇ ನಮ್ಮ ಯಜಮಾನ್ರು ಯಾವ ಜೊತೆಗೂ ಫೋನ್ ಮಾತಾಡ್ತಾವ್ರೆ ಕಣೆ. ಬಾ ಬೇಗ ಬಾ, ಕೇಳಿಸ್ಕೊಳ್ಳೋಣ ಬಾ. ಅಯ್ಯೋ ಹೌದಾ? ಸರಿ ಇಲ್ಲ, ನಡಿ ಬೇಗ. ನೋಡು, ಅಲ್ಲಿ ನಮ್ಮ ಮನೆ ಹಿಂದೆ ಕಡೆ ಹೋಗಿ ಮಾತಾಡ್ತಾ ಇದ್ದಾರೆ, ಬಾ ಕೇಳಿಸ್ಕೊಳ್ಳೋಣ. ಏನಮ್ಮ, ನಾನು ನಿನಗೆ ಎಷ್ಟು ಸಾರಿ ಹೇಳಿದೆ ಬೇಡ ಬೇಡ ಅಂತ. ನನ್ನ ಮಾತು ಕೇಳ್ದ ನೀನು? ನೋಡು, ಆ ಬ್ಯಾಂಕ್ನವರು ನಮ್ಮ ಮನೆ ಹತ್ರ ಬಂದು ನನ್ನ ಹೆಂಡತಿಗೆ ಎಷ್ಟು ಕಾಟಾಗೆ ಕೊಡ್ತಾ ಇದ್ದಾರೆ ಅಂತ. ನೀನು ಹೀಗೆ ಮಾಡಿಬಿಟ್ಟ, ನನಗೆ ತುಂಬ ಬೇಜಾರಾಗುತ್ತೆ ಅಮ್ಮ. ನೋಡು, ನಾನು ಫೋನ್ ಮಾಡಿದ್ರೆ ನೀನು ಫೋನು ರಿಸೀವ್ ಮಾಡೋದಿಲ್ಲ ಅಂತೀಯ. ಅಡ್ರೆಸ್ಸು ಚೇಂಜ್ ಮಾಡಿದ್ಯಾ, ಮನೇನೂ ಖಾಲಿ ಮಾಡಿದ್ಯಾ. ಏನು ಈ ಥರ ಮಾಡಿಬಿಟ್ರೆ ಹೆಂಗೆ ನೀನು? ದುಡ್ಡು ಎಷ್ಟು ಚೆನ್ನಾಗಿ ಇಸ್ಕೊಂಡ್ರಿ ಅಕ್ಕ ತಮ್ಮ ಇಬ್ಬರು ಸೇರಿ. ನನಗೆ ನೀವಿಬ್ಬರು ಮೋಸ ಮಾಡಿಬಿಟ್ರಲ್ಲಮ್ಮ. ಇವಾಗ ನಾನು ಹೆಂಡ್ತಿಗೆ ಏನು ಹೇಳಲಿ? ಪಾಪ ಅವಳು ದಿನ ಕೇಳ್ತಾಳೆ, ಏನು ರೀ ಸಾಲ, ಇಷ್ಟು ದುಡ್ಡು ಸಾಲ ಮಾಡಿ ನೀವು ಏನು ಮಾಡಿದ್ರಿ ಅಂತ ಕೇಳ್ತಾನೆ ಇರ್ತಾಳೆ. ನನಗೆ ಹೇಳೋಕ್ಕೆ ಆಗ್ತಾ ಇಲ್ಲ. ನೋಡಪ್ಪರಿ, ನಾನು ಎಷ್ಟು ಸಾರಿ ಕೇಳಿದ್ರು ಹೇಳ್ದಾರೋ ಮನ್ಸ ಇವಾಗ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ನೋಡು, ಅವಳು ಯಾರಿರ್ಬೋದು? ಅಯ್ಯೋ ದೇವರೇ.
ಇದೇ ತಡಿ ತಡಿ ಫುಲ್ ಕೇಳಿಸ್ಕೊಳ್ಳೋಣ ಸೈಲೆಂಟ್ ಆಗಿರಿ, ಮಾತಾಡಬೇಡ. ಹಾಂ, ನೀನು ಹಂಗೆಲ್ಲ ಹೇಳಿದ್ರೆ ನನಗೆ ಕೇಳೋಕ್ಕಾಗಲ್ಲಮ್ಮ. ನೋಡು, ನಾಡಷ್ಟು ನೋಡ್ತೀನಿ, ಇಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ. ನನ್ನ ಕೈಲಿ ಆಗಲ್ಲ. ನನ್ನ ಹೆಂಡತಿಗೆ ಮೋಸ ಮಾಡಿ ನನಗೆ ದೇವ್ರು ದೊಡ್ಡ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ. ನಂಗೆ ಆಗ್ತಾ ಇಲ್ಲ. ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ. ಹಾ, ಸಾಹಿತ್ಯ ಅವಳು ಯಾವಾಗೋಸ್ಕರ ಸಾಹಿತ್ಯ ಸಾಯ್. ಏಯ್ ಸ್ವಲ್ಪ ತಡ್ಕೊಳ್ಳ, ಏನಂತ ಕೇಳಿಸ್ಕೊಳ್ಳೋಣ, ಸೆಂಟ್ರಲ್ಲಿ ಮಾತಾಡಬೇಡ. ಹಲೋ ಹಲೋ, ಫೋನ್ ಇಟ್ಬಿಟ್ಟಾ? ಹಾಂ ಇಡು, ನಾನು ನಿನಗೆ ಮಾಡ್ತೀನಿ, ಇಡು. ಬಂದ್ರು ಇಡಿ, ಬೇಗ ಆ ಕಡೆ ಹೋಗೋಣ. ಹಾಂ, ಇಲ್ಲಿ ಯಾರು ನಿಂತಿರೋ ಥರ ಆಯ್ತಲ್ಲ, ಯಾರೂ ಇಲ್ಲ ಅಲ್ಲ ಸದ್ಯ. ನಾನು ಫೋನಲ್ಲಿ ಮಾತಾಡೋದು ಯಾರು ಕೇಳಿಸ್ಕೊಂಡಿರಲ್ಲ, ಸಾಕು. ನೋಡ್ದ ಪರಿ, ನನ್ನ ಗಂಡ ಯಾವಾಗೂ ಕಾಸಿಸ್ಕೊ ಕೊಟ್ಬಿಟ್ಟಿದ್ದಾನೆ ಕಣೆ. ಅಯ್ಯೋ ಹಾ, ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಎಷ್ಟು ಸಾರಿ ಕೇಳಿದ್ರು ಬಾಯ್ ಬಿಡ್ತಿರೋ ಮನುಷ್ಯ ಇವಾಗ ಹೋಗಿ ಹಿಂದೆಗಡೆ ಮಾತಾಡ್ತಾನಲ್ಲ ಫೋನಲ್ಲಿ. ನಾನು ಏನೇ ಮಾಡಲಿ? ಅಯ್ಯೋ ಸ್ವಲ್ಪ ತಡ್ಕೊಳ್ಳಿ, ಇನ್ನೂ ಪೂರ್ತಿ ವಿಚಾರ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತು ತಡ್ಕೊ, ಆಮೇಲೆ ಹೋಗಿ ವಿಚಾರ ಮಾಡೋಣ. ಇವಾಗ ಒಂದು ಕೆಲಸ ಮಾಡೋಣ, ನಿಮ್ಮ ಯಜಮಾನ್ರು ಆಚೆ ಹೋಗ್ತಾರಲ್ವಾ, ಅವ್ರ ಹಿಂದೆನೇ ನಾವಿಬ್ರು ಫಾಲೋ ಮಾಡ್ಕೊಂಡು ಹೋಗೋಣ. ಅವ್ರು ಸ್ವಲ್ಪ ನಮ್ಗೆ ಇನ್ನೂ ಏನೋ ಗೊತ್ತಾಗುತ್ತೆ ವಿಚಾರ. ಅದಕ್ಕೆ ನಿಮ್ಮ ಯಜಮಾನ್ರು ನಿಮ್ಮ ಕೈಗೆ ಫೋನ್ ಸಿದ್ಧ ನೋಡ್ಕೊತಾ ಇದ್ದಾರೆ. ಆಯ್ ಹ್ಞೂ, ಇವಳು ಖುಷಿ ನನ್ನ ಫ್ಯಾನ್ಸ್ ಅಂತ. ಅವಳು ಯಾವಳ ನನಗೆ ಗೊತ್ತಾಗಬೇಕು ಕಣೆ. ಅವಳಿಗೆ ಹೆಂಗೆ ಮಾಡ್ತೀನಿ ಅಂದರೆ ನಾನು ಇರು ಮುಬಿನ, ಇರು ಪೂರ್ತಿ ವಿಚಾರ ಗೊತ್ತಾಗ ಮೊದಲು ಏನು ಮಾತಾಡಬಾರ್ದು, ಆಯ್ತಾ? ಸರಿ ಕಣೆ. ಅವಳು ಅಂಗಡಿಗೆ ಹೋಗೋ ತಕ್ಷಣ ನಾವಿಬ್ರು ಹಿಂದೆನೇ ಹೋಗೋಣ, ಸರಿನಾ? ಹ್ಞೂ ಸರಿ. ಪರಿಯಕ್ಕ ಹೇ, ಇದೇನು ಶಂಕರಣ್ಣ, ಮಾಲನ್ ಗಂಡ ಶಂಕರಣ್ಣ